ನಮ್ಗೆ ನಿನ್ ತಾಗಿತೋ 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 ಅಂತ ಹೇಳುವ ಹಾಗೆ ನಾವು ಕಟ್ ಮಾಡಿ ಇದು ಮಾಡಿ ಹೋಗಿದ್ದು. ಉಡುಪಿ ಶಿವಮೊಗ್ಗ 7 ರೂಪಾಯಿ ಇತ್ತು. ಆಮೇಲೆ 9 ರೂಪಾಯಿ ಆಯ್ತು. ಅದೊಂದು ನನಗೆ ಗೊತ್ತಿದ್ದಾಗೆ ಆಗುಂಬೆಲೆ ಘಾಟಿಯಲ್ಲಿ ಆದ ದುರಂತ ಅಲ್ವಾ. ಇಡೀ ಗಾಡಿ ಅಡಿಗಡೆ ನುಗ್ಗಿ ಹೋಗಿ ನೋಡುವಾಗ ಆ ಬೋಲ್ಟ್ ರೋಡಿಗೆ ತಿಕ್ಕಿದ್ದು ಮಾರ್ಕೊಂಡಿತ್ತು. ಕಾಂಪಿಟೇಷನ್ ಇಲ್ಲ. ಯಾವ ಸ್ಟ್ಯಾಂಡಿಗೆ ಲೇಟ್ ಆಗಿ ಬಂದೆ ಅಂತ ಕೇಳೋರಿಲ್ಲ. ನನ್ನ ಇಚ್ಛಾನುಸಾರ ನಾನು ಹೋಗುದು. ಆ ಬರವಣಿಗೆ ನೀವು ನನ್ಗೊಂದು ತಪ್ಪು ಮಾಡಿದಿ ಅಂತೇಳಿ ನಂಗೊಂದು ಮೆಮೊ ಅಂತೇಳಿ ಕಳಿಸ್ತೀರಿ. ಅದನ್ನ ನೋಡಿ ನೀವು 24 ಗಂಟೆ ಒಳಗಡೆ ಉತ್ತರಿಸುವುದು ಅಂತ ಇರ್ತದೆ. ಮತ್ತೆ ಮಂಡಗದ್ದೆ ಬಿಡಿ ಸರ್, ಮಂಡಗದ್ದೆ 8 ದಿನಗಟ್ಟಲೆ ಬ್ಲಾಕ್ ಆಗಿದ್ದುಂಟು. ಆದ್ರೆ ಅಲ್ಲಿ ಒಂದು ಅನುಕೂಲ ಇತ್ತು, ಮೈಕೈ ನೋವಿಲ್ಲದೆ ಹೋಗಿ ಬರ್ಲಿಕ್ಕೆ ಮಾರ್ಕೋಪೋಲ್, ಗ್ರಿಪ್ ಅಂಡ್ ಸೇಫ್ಟಿಗೆ ಹೋಗಿ ಬರ್ಲಿಕ್ಕೆ ಲೈಲ್ಯಾಂಡ್. ಕಾರು ಟಿ ಅಂತ ಎಣಿಸಿದ್ರು ಸರ್, ಅದೇ ಸ್ಪೀಡಲ್ಲಿ ಕಟ್ ಮಾಡಿಬಿಟ್ಟ. ಗಾಡಿ ಮೇಲಿಂದ ಬಂದಿದ್ದು 14ರಿಂದ 12ನೇ ಸುತ್ತಿ ಬಂತು. ಆ ಸ್ಟೆಪ್ನಿ ಇದಕ್ಕೆ 2 ಯು ಕ್ಲಾಂಪ್ ಹಾಕಿ ಆ ಬೋಲ್ಟ್ ಜಾಸ್ತಿ ಇತ್ತು. ಹೀಗೆ 8ನೇ ಸುತ್ತ ಮೇಲೆ ತಗ ಟರ್ ಅಂತ ಹೇಳಿತದು. ಅವ್ರ ಮಗ ಇದ್ರು, ಅವರಿಬ್ರು ಎಂತ ಗೊತ್ತಾ, ಬಾಗಿಲು ತಳ್ಳಿ ಅವರಿಬ್ರು ಹೋಗುವಾಗ ಸ್ಪೀಡ್ ಹೋಗುದಿಲ್ಲ, ಅಲ್ಲಿ ಗಿಡ ಗಂಟೆ ಎಲ್ಲ ಸಿಗ್ತದೆ. ಅವರು ಹಾರಿ ಆ ಹುಡುಗನ ಹೇಳ್ಕೊಂಡ್ರು. ಆಪ್ಲಚ್ ಮಾಡಿ ಇದಾದಾಗನೇ ಎಷ್ಟು ಸ್ಮೆಲ್ ಬರೋದು, ಗಾಡಿ ಸೊನ್ನೆ ಅಂತೇಳಿ ತಿಕ್ಕಿ ಮೇಲೆ ಹೇಳುದು. 9ನೇ ಸುತ್ತ ಬಂದು 8ನೇ ಸುತ್ತರ ಕೆಳಗೆ ಬರುವಾಗ ಬ್ರೇಕ್ ಫೇಲ್ ಆಯ್ತು. ಈ ತರ ಇರ್ಬೇಕು ಗ್ಲಾಸ್, ನೀರು ಬಿದ್ದಿದ್ದು ಬಿದ್ದಾಗೆ ಹೋಗ್ಬೇಕು, ಸೈಡಿಗೆ ಕಟನ್ನು ಗ್ಲಾಸ್ ಹಾಕ್ಬಾರ್ದು, ಸ್ಟ್ರಾಂಗ್ ಇಂಡಿಕೇಟರ್. ಅದು ಹೊಡೆದು ಇಲ್ಲಿ ಒಂದು ಚಾಕು ತರ ಹೊಕ್ಕಿಬಿಡ್ತು. ಅದು ರಕ್ತ ತುಂಬ ಬಂತು. ಅವರಿಗೆ ಘಾಟಿ ಅನುಭವ ಇರುದಿಲ್ಲ, ಯಾವ ಗೇರಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸೊನ್ನೆ ಗಾಡಿ ನೋಡಿ ಬ್ರೇಕ್ ಆಗಿ ಕೊಯ್ಯಂತ ಅಡ್ಡ ತಿರುಗಿ ಬಿಡ್ತದೆ. ಯಾಕೆ ಗೊತ್ತಾ, ನನ್ನ ನಿರೀಕ್ಷೆ ಒಂದು ಹೀಗಿರ್ತದೆ, ಇಷ್ಟಕ್ಕೆ ಹೋದ್ರೆ ಹೀಗೆ, ಇಷ್ಟಕ್ಕೆ ಹೋದ್ರೆ ಹೀಗೆ ಅಂತ. ಸೀದಾ ಟ್ರೈಲ್ 2 ಸರಿ ಮೇಲೋಗಿ 2 ಸರಿ ಕೆಳಗೆ ಬಂದಿದ್ದು, ಎಲ್ಲಿಯೂ ಏನೂ ಆಗ್ಲಿಲ್ಲ. ಆಗುಂಬೆ ಐಬಿಗೆ ಹೋಗಿ ನಿಂತು ಮರುದಿನ. ಆ ಗಾಡಿ ಉಡುಪಿ ಬಂದು ಮರುದಿನ ಹೋಗಿ ಆಗುಂಬೆ ಐಬಿಯಲ್ಲಿ ನಿಂತು ಎಲ್ಲಾ ಬ್ರೇಕ್ ಇನ್ಸ್ಪೆಕ್ಟರ್ RTO ಗಾಡಿಯಲ್ಲಿ ಕುತ್ಕೊಂಡ್ರು. ಒಂದು 15-20 ಅವರು ಇವರು ಇತ್ಯಾದಿ ಕೆಲ ಓನರ್ಸ್ ಎಲ್ಲ. ಆರಾಮಲ್ಲಿ ಬಂದೆ ಕೆಳಗಡೆ, ಎಲ್ಲಿಯೂ ಏನು ಇದು ಮಾಡಲಿಲ್ಲ. ಯಾಕೆ ಗೊತ್ತಾ ಸರ್, ನಮ್ಗೊಂದು ನಿರೀಕ್ಷೆ ಇರ್ತದೆ, ನಾನು ಇಷ್ಟು ಹೊಡ್ಕೊಂಡ್ರೆ ನನ್ನ ವೀಲು ಇಂತಲ್ಲಿ ಬಂದ್ರೆ ಗಾಡಿ ಪಾಸ್ ಆಗ್ತದೋ ಇಲ್ವೋ. ಆ 8ನೇ ಸುತ್ತ ಇಳಿದು ಅಂತ ಹೇಳಿದೆ ಅಲ್ಲ ನೋಡಿ, ಒಂದು ಇಷ್ಟು ಸಣ್ಣ ಕಟ್ಟೆ, ನೀವು ಇನ್ನೊಂದ್ಸರಿ ಹೋಗುವಾಗ ನೋಡಿ. ಆ 8 ಮೇಲಿಂದ ಕೆಳ ಬರುವಾಗ, ಕೆಳಗಿಂದ ಮೇಲೆ ಹೋಗುವಾಗ, ಮೇಲಿಂದ ಕೆಳ ಬರುವಾಗ ಎಡಬದಿಗೆ, ಕೆಳಗಿಂದ ಮೇಲೆ ಹೋಗುವಾಗ ಬಲಬದಿಗೆ ನೋಡಿ, ಇಷ್ಟೇ ಸಣ್ಣ ಕಟ್ಟೆ ಇದೆ, ಇಷ್ಟೇ ಗಾಡಿ ಹೋಗ್ತದೆ. ಅದು ಈಗನೂ ಅದ್ರ ಮೇಲೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಈಗ ಅದಕ್ಕೊಂದು ಗಾಡಿಗೆಲ್ಲ ಬ್ಲೇಡ್ ಕೊಟ್ಟು ಹೈಟ್ ಮಾಡಿ ಇತ್ಯಾದಿ ಮಾಡಿ. ಅವಾಗ ಆಗಿರಲ್ಲ. ನಮ್ಗೆ ನಿನ್ ತಾಗಿತೋ 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 ಅಂತ ಹೇಳುವ ಹಾಗೆ ನಾವು ಕಟ್ ಮಾಡಿ ಇದು ಮಾಡಿ ಹೋಗಿದ್ದು. ಸೀದಾ ಬಂದು ಸ್ವಾಮೀಶ್ವರದಲ್ಲಿ ನಿಂತು, ಅಲ್ಲಿ ರಾಮಭವನ ಅಂತ ಇತ್ತು, ಅಲ್ಲಿ ಚಾಗಿ ಎಲ್ಲ ಕುಡಿತು. ವಾಪಸ್ ಹೋಗುವಾಗ ನೋಡಿ, ಈ ಗಾಡಿಗೆ ಬ್ಯಾಕ್ ಅಲ್ಲಿ ಸ್ಟೆಪ್ನಿ ಫಿಟ್ ಮಾಡ್ಲಿಕ್ಕೆ, ಆ ಸ್ಟೆಪ್ನಿಗೆ 2 ಯು ಕ್ಲಾಂಪ್ ಹಾಕಿಯಾರ. ಹೀಗೆ ಆ ಸ್ಟೆಪ್ನಿ ಇದಕ್ಕೆ 2 ಯು ಕ್ಲಾಂಪ್ ಹಾಕಿ ಆ ಬೋಲ್ಟ್ ಜಾಸ್ತಿ ಇತ್ತು. ಹೀಗೆ 8ನೇ ಸುತ್ತ ಮೇಲೆ ತಗ ಟರ್ ಅಂತ ಹೇಳಿತದು. ಟರ್ ಅಂದ ತಕ್ಷಣ ಚಿಕ್ಕಮಗಳೂರಿಂದ ಒಂದು ಬ್ರೇಕಿಂಗ್ ಇನ್ಸ್ಪೆಕ್ಟರ್ RTO ಯಾರೋ ಗೊತ್ತುಂಟು, ಗಾಡಿ ತಾಗಿತ್ತು ಅಂತ ಹೇಳಿ. ಅವಾಗ ನಿಲ್ಸ್ಬೇಕಾ ಅಂತ, ಬೇಡ ನಿಲ್ಸೋದು ಬೇಡ, ಟ್ರಾಫಿಕ್ ಏರಿಯದು ಹೋಗು ಅಂತೇಳಿ ಸೀದಾ ಹೋಯ್ತು. ಗೇಟ್ ಹತ್ರ ಸೈಡಿಗೆ ಹಾಕಿ ಅಂದ್ರು. ಇಡೀ ಗಾಡಿ ಅಡಿಗಡೆ ನುಗ್ಗಿ ಹೋಗಿ ನೋಡುವಾಗ ಆ ಬೋಲ್ಟ್ ರೋಡಿಗೆ ತಿಕ್ಕಿದ್ದು ಮಾರ್ಕೊಂಡಿತ್ತು. ಓ ಅದಲ್ಲ, ಇದು ತಾಗಿದ್ದು ಅಂತೇಳಿ ಆಯ್ತು. ಹಾಗಾಗಿ ಅದು ಪಾಸ್ ಆಯ್ತು. ಹಾಗಾದ್ರೆ ಫಸ್ಟ್ ನೀವೇ ಪಾಸ್ ನಾನೇ. ಇದಕ್ಕೆಲ್ಲ ಎಲ್ಲರಿಗೂ ನನಗೆ ಯಾರ್ದು ಇದಿಲ್ಲ. ಯಾಕೆ ಗೊತ್ತಾ ಸರ್, ನನ್ಗೆ ಘಾಟಿ ಬಗ್ಗೆ ಅನುಭವ ಇದ್ದಿದ್ರಿಂದ, ಮತ್ತೆ ನಾನು ಸ್ವಂತೂರಲ್ಲಿ ನಂಗೆ ಆಗು ಹೋಗೆಲ್ಲ ಗೊತ್ತಿರ್ತದಲ್ಲ. ಫಸ್ಟ್ ಇಲ್ಲಿ ಖುಷಿ ಪಟ್ರು ಅವರು, ನಂಗೆ ಒಂದು ಚಾ ಕುಡಿಲಿಕ್ಕೆ ಸ್ವಲ್ಪ ಕೊಟ್ರು. ಯಾಕಂತ ಹೇಳಿ ಅದ್ರ ಮೇಲೆ 10 ಬಸ್ ಬಂತು ನಮ್ಮಲ್ಲಿಗೆ. ಯಾಕೆ ಹೇಳಿದ್ರೆ ಇದ್ರಿಂದ ತುಂಬಾ ಬಸ್ ಬಂತು ಮತ್ತೆ, ಅಂದ್ರೆ ಪಾಸ್ ಆಯ್ತು, ಗೊತ್ತಾಯ್ತು ಇನ್ನು ಈ ರೂಟ್ ಅಲ್ಲಿ ಮಾರ್ಕೋಪೋಲೋ ನಡೀತದೆ ಅಂತ ಹೋಗ್ತದ. ನಂತರ ಎಲ್ಲ ಮಾರ್ಕೋಪೋಲೋ ಎಲ್ಲರೂ ಹೆಚ್ಚಾಗಿ ಈಗ 60% ಅದೇ 60% ಅದೇ. ಆಗ ಬೇಸ್ 3 ಅಂತಿತ್ತು, ಆಮೇಲೆ ಬೇಸ್ 4 ಆಯ್ತು ನೋಡಿ. ಇದು ಬೇಸ್ 6. ಇದು 6 ಅಲ್ವಾ. ದಿನ ಹೋದಾಗ ಒಂದೊಂದು ಬದಲಾವಣೆ. ಆಗ ಹೇಳಿ ಸರ್. ಸರ್, ಇವಾಗ ನೀವು ಮುಂಚೆದು ಲೈಲ್ಯಾಂಡ್ ಎಲ್ಲ ಗಾಡಿ ಎಲ್ಲ ಓಡಿಸಿದ. ಇವಾಗ ಮಾರ್ಕೋಪೋಲೋ ಇದೆ, ನಿಮ್ಗೆ ಓಡಿಸ್ಲಿಕ್ಕೆ ಖುಷಿ ಯಾವ್ದಾಗುತ್ತೆ? ಡ್ರೈವಿಂಗ್ ಮಾಡ್ಲಿಕ್ಕೆ ಖುಷಿ ಮಾರ್ಕೋಪೋಲ್. ಗ್ರಿಪ್ ಅಂಡ್ ಹೇಳುದು ಸೇಫಿಗೆ ಲೈಲ್ಯಾಂಡ್, ಸೇಫ್ಟಿಗೆ ಗ್ರಿಪ್ಪಿಗೆ ಅಲ್ವಾ. ಅದು ಹೇಳಿದಲ್ಲಿ ಕೇಳಿ ಇಂತಲ್ಲಿ ನಿಲ್ಬೇಕು ಅಂದ್ರೆ ಅಲ್ಲಿ ನಿಲ್ಲುತ್ತೆ. ಈಗನು ಸಹ ನನ್ಗೆ ಅಭಿಮಾನ ಉಂಟು ಲೈಲ್ಯಾಂಡ್ ಮೇಲೆ. ಹೌದು, ಹಿಂದೆ ಬದಲಿಗೆಲ್ಲಾರು ಅಲ್ಲಿ ನಮ್ ಗಾಡಿ ಏನಾದ್ರು ರಿಪೇರಿಗೋ ಮತ್ತೊಂದು ಎಫ್ಸಿಗೋ ಹೋದಾಗ ಎಲ್ಲಾರು ರಿಲಿಪಸ್ ಇರ್ತದೆ, ಅದು ಓಡಿಸಿದನ್ ಬಿಟ್ರೆ ಮತ್ತೆ ಇದು ಮಾಡಿಲ್ಲ. ಖುಷಿಗೆ ಮತ್ತೆ ಮೈಕೈ ನೋವಿಲ್ಲದೆ ಹೋಗಿ ಬರ್ಲಿಕ್ಕೆ ಮಾರ್ಕೋಪೋಲ್, ಗ್ರಿಪ್ ಅಂಡ್ ಸೇಫ್ಟಿಗೆ ಹೋಗಿ ಬರ್ಲಿಕ್ಕೆ ಲೈಲ್ಯಾಂಡ್. ಸರ್, ಇವಾಗ ನೀವು ಹನುಮಾನ್ ಕಂಪನಿಯಲ್ಲಿ, ಹನುಮಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಾ.
ಹನುಮಾನ್ನ ಬಗ್ಗೆ ಹೇಳಿ ಸರ್. ಹನುಮಾನಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಒಂದು ನಮ್ಗೆ ಸಹ ಒಂದು ಏನ್ ಹೇಳ್ತಾರೆ, ಒಂದು ನಸೀಬ್ ಬೇಕು ಹೇಳ್ತಾರೆ ತುಳುವಲ್ಲಿ. ಹಾಗೆ ಹೇಗೆ ಸರ್ ಹನುಮಾನ್ ಕಂಪನಿ ಬಗ್ಗೆ ಹೇಳಿ ಸರ್, ಹೇಗೆ? ಒಳ್ಳೇದಾಗಿ ಬಂತು. ಅವಾಗ ಕಾಯ್ದೆ ಕಾನೂನು ತುಂಬಾ ಬಾಯಿಯಲ್ಲಿ ಹೇಳುವಂತದ್ದು ಯಾವ ಶಬ್ದವೂ ಇರ್ಲಿಲ್ಲ, ಎಲ್ಲ ಬರವಣಿಗೆ ಮುಖೇನ. ನೀನ್ ತಪ್ಪು ಮಾಡಿದೆ ಅಂತ ಹೇಳಿದ್ದು ಬರವಣಿಗೆಯಲ್ಲೇ, ನಾನು ಉತ್ತರ ಕೊಡ್ಬೇಕಾದ್ದು ಬರವಣಿಗೆಯಲ್ಲೇ. ಆ ಬರವಣಿಗೆ ನೀವು ನನ್ಗೊಂದು ತಪ್ಪು ಮಾಡಿದೆ ಅಂತ ಹೇಳಿ ನಂಗೊಂದು ಮೆಮೊ ಅಂತ ಹೇಳಿ ಕಳಿಸ್ತೀರಿ. ಅದನ್ನ ನೋಡಿ ನೀವು 24 ಗಂಟೆ ಒಳಗಡೆ ಉತ್ತರಿಸುವುದು ಅಂತ ಇರ್ತದೆ. ನಾವು ಅದಕ್ಕೆ ಉತ್ತರ ಬರೀತೀವಿ. ಅವರು ಅದು ಸರಿ ಕಾಣದೇ ಇದ್ರೆ ಕೂಡ ರಿಟರ್ನ್ ಒಂದು ಮೆಮೊ ಕೊಡ್ತಾರೆ. ನೀವು ಬರೆದು ಕೊಟ್ಟ ವಿಷಯದ ಬಗ್ಗೆ ವಿಷಯ ನಮಗೆ ಸಮರ್ಪಕವಾಗಿಲ್ಲ, ಇನ್ನೊಮ್ಮೆ ಯೋಚನೆ ಮಾಡಿ ನಮಗೆ ತಿಳಿಸಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ನಿರ್ದಾಕ್ಷಣ್ಯ ಕ್ರಮ ಕೈಗೊಳ್ತೇವೆ ಅಂತ. ಆತರ ಬರ್ದಿದ್ದಾರೆ. ಅದೇ ಇದ್ದಿದ್ದು. ಇತ್ತೀಚೆಗೆಲ್ಲ ಬದಲಾವಣೆ ಆಗ್ತಾ ಬಂತು. ರವೀಂದ್ರ ನಾಯ್ಕರು ಮ್ಯಾನೇಜಿಂಗ್ ಡೈರೆಕ್ಟರ್, ಅವರಿಗೆಲ್ಲ ಉಂಟಲ್ಲ ಈ ಬಸ್ಸು ಈ ತರ ಎಲ್ಲ, ಈ ತರ ಬೆಂಡ ಗ್ಲಾಸ್ ಎಲ್ಲ ಇರ್ಲಿಕ್ಕಿಲ್ಲ, ಬಸ್ಸು ಈ ತರ ಇರ್ಬೇಕು, ಗ್ಲಾಸ್ ನೀರು ಬಿದ್ದಿದ್ದು ಬಿದ್ದಾಗೆ ಹೋಗ್ಬೇಕು, ಸೈಡಿಗೆ ಕಟನ್ನು ಗ್ಲಾಸ್ ಹಾಕ್ಬಾರ್ದು, ಯಾಕಂದ್ರೆ ಮರದ ಗೆಲ್ಲೋಡ್ದು ಪ್ರಯಾಣಿಕರಿಗೆ ತೊಂದರೆ ಆಗ್ತದೆ. ಅವರದ್ದಷ್ಟು ಮುತುವರ್ಜಿ ರವೀಂದ್ರ ನಾಯ್ಕರ ಮೇಲೆ ಬರ್ತಾ ಬರ್ತಾ ಅವರಿಗೂ ಪ್ರಾಯ ಆಗ್ತಾ ಬಂತು. ಅವರ ಅಣ್ಣನ ಮಗ ಪಿ ಗೋಪಾಲ್ ಕೃಷ್ಣ ನಾಯಕ್ ಚಾರ್ಜ್ ತಗೊಂಡ್ರು. ಒಳ್ಳೆ ಮನುಷ್ಯನೇ. ಅಲ್ಲಿವರೆಗೆ ಅವರ ಕಾಲದ ನಂತರ ನಡೀತಾ ಇತ್ತು. ಮತ್ತೆ ಪ್ರತಿಯೊಂದು ವರ್ಷಕ್ಕೆ ಬೋನಸ್, ವರ್ಷಕ್ಕೆ 2 ಜೊತೆ ಬಟ್ಟೆ, ಆಮೇಲೆ ಓಟಿ ಗೀಟಿ ಅಂತ ಹೇಳೋದು ಏನಿರಲಿಲ್ಲ ಸರ್. ಅದ್ರ ಬದಲು ನಿಮ್ಗೆ ಈಗ ಇಷ್ಟು ಗಂಟೆ 6 ಗಂಟೆ 8 ಗಂಟೆ ಡ್ಯೂಟಿ ಮಾಡಿದೀನಿ ಅಂತ ಹೇಳಿದ್ರೆ ಒಂದು ರಜೆ ಕೊಡ್ತಿದ್ರು. ಮತ್ತೆ ಓಟಿ ಗೀಟಿ ಯಾವ್ದು ಇರ್ಲಿಲ್ಲ. ಸರ್ ನೀವು ಪಡೆದಂತ ಸಂಬಳ ಎಷ್ಟು ಫಸ್ಟ್? ನಾನು ಅವಾಗ 490 ರೂಪಾಯಿ ಸಂಬಳ ತಗೊಂಡಿದ್ದೆ ಫಸ್ಟ್ ಸ್ಯಾಲರಿ. ಅದು ಎಲ್ಲೋ ಇದೆ ಸ್ಲಿಪ್, ಅದು ನಾವು ಬಾಡಿಗೆ ಮನೇಲಿ ಇರೋದು, ನನ್ನ ಸ್ವಂತ ಊರಾಗುಂಬೆ. ಅದು ಅಲ್ಲಿ ಇಲ್ಲಿ ಚೇಂಜ್ ಆಯ್ತಲ್ಲ, ಹಾಗೆ ಆವಾಗ ಅಷ್ಟಿತ್ತು ಅಲ್ವಾ? 460. ಹೌದು. 8 ಪೈಸೆನೋ 9 ಪೈಸೆನೋ. ಉಡುಪಿ ಶಿವಮೊಗ್ಗ 7 ರೂಪಾಯಿ ಇತ್ತು. ಉಡುಪಿ ಶಿವಮೊಗ್ಗ 7 ರೂಪಾಯಿ ಇತ್ತು. ಆಮೇಲೆ 9 ರೂಪಾಯಿ ಆಯ್ತು. ಆಮೇಲೆ 10 ರೂಪಾಯಿ ಆಯ್ತು, 11 ರೂಪಾಯಿ ಆಯ್ತು, 13 ರೂಪಾಯಿ ಆಯ್ತು, 13ರಿಂದ 15 ಆಯ್ತು. ಇದು ಫಸ್ಟ್ ನನಗೆ ಗೊತ್ತಿರುವಂತದ್ದು. ಬಿ ಶೇಖರ ಮರಕಲ ಅಂತ ಹೇಳಿ ಕಂಡಿಟ್ರಿ. ಈಗ ಅವರು ಬಹುಶಃ ಇದಾಗಿರ್ಬೋದು, ಇಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಸಮಯ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ರು, ಇತ್ಯಾದಿ ಆಗಿದ್ರು, ಇದರೆಲ್ಲ ಗೊತ್ತಿಲ್ಲ. ಅವಾಗ ಡೀಸೆಲ್ ಪ್ರೈಸ್ ಎಷ್ಟಿತ್ತು? ಡೀಸೆಲ್ ಪ್ರೈಸ್ ಅವಾಗ 1 ರೂಪಾಯಿ 70 ಪೈಸಾ, 1 ರೂಪಾಯಿ 60 ಪೈಸಾ, ಈ ತರ ಹೋಗ್ತಿತ್ತು ಸರ್ ಆವಾಗ. ಅಂತ ಹೇಳಿದ್ರೆ ಗಾಡಿಗೆ ಡೀಸೆಲ್ ಕಡಿಮೆ ಸರ್. ಯಾಕೆ ಗೊತ್ತಾ? ಕಾಂಪಿಟೇಷನ್ ಇಲ್ಲ. ಯಾವ ಸ್ಟ್ಯಾಂಡಿಗೆ ಲೇಟ್ ಆಗಿ ಬಂದೆ ಅಂತ ಕೇಳೋರಿಲ್ಲ. ನನ್ನ ಇಚ್ಛಾನುಸಾರ ನಾನು ಹೋಗುದು. ಈ ನೋಡಿ, ಹೆಬ್ರಿಗೆ ಹೋದ್ರೆ ನಾವು ಈಗ 1 ನಿಮಿಷ ಇಲ್ಲಿಂದ ಹೋಗ್ತೇವೆ, 50 ನಿಮಿಷ ಟೈಮಿಗೆ ಇರುತ್ತೆ. 51 ನಿಮಿಷ ಆಯ್ತು ಅಂತ ಹೇಳಿದ್ರೆ ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಹೊರಗೆ ಕಳಿಸ್ತೀವಿ. ಇವಾಗ ಆವಾಗ ನೀನ್ ಎಷ್ಟೊತ್ತಿ ಹೋಗು, ಆಗಂಬೇಲ್ ಚಾ ಕುಡಿದು ಹೊರಡು, ಹೆಬ್ರಿಯಲ್ಲಿ ಬಂದು ಚಾ ಕುಡಿದು ಹೊರಡು, ನಮ್ಮನ್ನ ಯಾರು ಕೇಳ್ತಾರೆ, ನಮ್ಮನ್ನ ಮನೆ ಬಿಟ್ರೆ ಸಾಕು ಅಂತ ಅಲ್ವಾ? ಆ ಕಾಲ ಇತ್ತು. ಸರ್, ನಿಮ್ ಪ್ರಕಾರ ನೈಟ್ ಡ್ರೈವ್ ಒಳ್ಳೇದಾ, ಅಲ್ಲಿ ಡೇ ಡ್ರೈವ್ ಒಳ್ಳೇದಾ? ಎಲ್ಲಿ ಘಾಟಿಯಲ್ಲಿ ನನ್ನ ಅನಿಸಿಕೆ ನೈಟ್ ಡ್ರೈವಿಂಗ್ ಬೆಸ್ಟ್. ಯಾಕೆ ಗೊತ್ತಾ? ನಿಮ್ಗೊಂದು ಒಂದು ಸಣ್ಣ ಕಿಡಿ ಬಂದ್ರು ಗೊತ್ತಾಗ್ತದೆ ನಿಮ್ಗೆ, ಯಾವ ವೆಹಿಕಲ್ ಬಂದ್ರು ಗೊತ್ತಾಗ್ತದೆ. ಆಮೇಲೆ ನಮ್ಮ ಜಾಗ್ರತೆಯಲ್ಲಿ ನಾವು ಹೋಗ್ಬೋದು, ಇಂಥ ಸುತ್ತಲ್ಲಿ ಇಂಥ ಗಾಡಿ ಬರ್ತಾ ಉಂಟು ಅಂತ. ಆಗ ಮೊದ್ಲೆಲ್ಲ ಇರ್ತಿರ್ಲಿಲ್ಲ, ನಾನು ಹೇಳಿದ್ನಲ್ಲ ಸರ್, ಬೆರಳೆಣಿಕೆ. ಎಲ್ಲಾದ್ರೆ ಅಂಬಾಸೆಡರ್ ಕಾರ್ 1 2 3 ಅವಾಗ ತಿರುಗ್ತಾ ಇದ್ದಿದ್ದು. ಮತ್ತೆ P8 ಎಲ್ಲರೂ 1 2 3. ನನ್ನ ಪ್ರಥಮ ಡ್ರೈವಿಂಗ್ ಇದಾದಾಗ ನಾನು ಕಾಣ್ತಾ ಇದ್ದಿದ್ದು. ಈಗಿನಾಗೆ ಇರುವೆ ತರ ಯಾವ ಟಿಪ್ಪರ್ಗಳು ಇಲ್ಲ, ಏನು ಇಲ್ಲ, ಘಾಟಿ ಜರಿದಿಲ್ಲ, ಮತ್ತೊಂದು ಮಗದೊಂದಿಲ್ಲ. ಅಪರೂಪಕ್ಕೆಲ್ಲಾದ್ರೂ ಆಗ ಒಂದು ಖುಷಿ ಅಂತ ಹೇಳಿದ್ರೆ ನಮಗೆ 2 3 ಕಡೆ ಬ್ಲಾಕ್ ಆಗ್ತಿತ್ತು. ಎಲ್ಲಿ ಗೊತ್ತುಂಟ, ಲಕ್ಕುಂದ ಅಂತ ಹೇಳಿ ಮೇಘರೊಳ್ಳಿಂದ, ಆಗುಂಬೆಯಿಂದ ಮೇಘರೊಳ್ಳಿ ಅಂತ ಸಿಗ್ತದೆ. ಮೇಘರೊಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್, ಅಲ್ಲಿ ನೀರ್ ಬಂತ ಹೇಳ್ತಾರೆ ಅರ್ಧ ಕಿಲೋಮೀಟರ್ ವರೆಗೆ. ಅದೆಲ್ಲರ ಆಯ್ತು ಅಂದ್ರೆ ನಮ್ಗೆ ಖುಷಿ. ಯಾಕೆ ಗೊತ್ತಾ? ವಾಪಸ್ ಬರ್ಬೋದಲ್ಲ ಅಲ್ಲಿಂದ. ನಮ್ಗೆ ಇಲ್ಲಿ ನಾವು ಪ್ರಯಾಣಿಕರಿಗೆ ವಿಷಯ ಹೇಳ್ತಿತ್ತು, ಎಲ್ಲಿ ಹತ್ತುವಾಗನೆ ನೋಡಿ, ಅಕಸ್ಮಾತ್ ಘಾಟಿ ಬಂದಾದ್ರೆ 5 ರೋಡ್ ಬ್ಲಾಕ್ ಆದ್ರೆ ನಾವು ವಾಪಸ್ ಬರ್ತೀವಿ, ಆಚೆ ಹೋಗ್ಬೇಕು, ಹೀಗ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಿಂದ ಆಗುದಿಲ್ಲ, ನೀವು ಅಲ್ಲಿ ಎಲ್ಲ ಗಲಾಟೆ ಮಾಡ್ಲಿಕ್ಕೆ. ಎಷ್ಟೋ ಸರಿಯಾಗಿದೆ ಸೀದಾ ವಾಪಸ್ ಉಡುಪಿಗೆ. ಮತ್ತೆ ಕೆಲ ಧೈರ್ಯ ಇದ್ದವ್ರು ಉಂಟಲ್ಲ, ಈ ಲೋಕಲ್ನವರು, ಆಗುಂಬೆ ಮತ್ತೆ ತೀರ್ಥಹಳ್ಳಿಯವರು ಉಂಟಲ್ಲ, ರೋಡ್ ಕರೆಕ್ಟ್ ಆಗಿ ಗೊತ್ತಿರ್ತಿತ್ತು, ಇಲ್ಲಿವರೆಗೆ ನೀರು ನಿಂತಿರ್ತಿದ್ರು. ಇಲ್ಲಿ ಬಸ್ಸಲ್ಲಿ ಇದ್ದವ್ರು ಧೈರ್ಯ ಇದ್ರೆ ಮಾತ್ರ ಅವ್ರ ಕೈ ಹಿಡ್ಕೊಂಡು ಹೋಗುವಂತದ್ದಿತ್ತು. ಅಷ್ಟು ಇತ್ತು. ಅಲ್ಲಿ ಬಿಟ್ರೆ ಶಿವರಾಜ್ಪುರ, ಎಲ್ಲಿ ತೀರ್ಥಹಳ್ಳಿಯಿಂದ ಒಂಚೂರು ಹಿಂದೆ, ರಂಜಿತ್ ಕಟ್ಟೆಯಿಂದ ಮುಂದೆ, ಅಲ್ಲಿ ಒಂದು ಅದೇ ತರ. ಮತ್ತೆ ಮಂಡಗದ್ದೆ ಬಿಡಿ ಸರ್, ಮಂಡಗದ್ದೆ 8 ದಿನಗಟ್ಟಲೆ ಬ್ಲಾಕ್ ಆಗಿದ್ದುಂಟು. ಆದ್ರೆ ಅಲ್ಲಿ ಒಂದು ಅನುಕೂಲ ಇತ್ತು, ನಾವು ಸೀದಾ ಮುತ್ತಿನಕೊಪ್ಪ ಆಗಿ, ಉಂಬ್ಳೆಬೇಲ್ ಮುತ್ತಿನಕೊಪ್ಪ ಆಗಿ, ಕೊಪ್ಪ ಆಗಿ ಬರ್ತಿತ್ತು ನಾವು. ಎಲ್ಲಿ ಮಂಡಗದ್ದೆ ಬ್ಲಾಕ್ ಆದ್ರೆ ವಾರಗಟ್ಲೆ ಅದು ನೀರ್ ಕೆಳಗೆ ಹೋಗ್ತಿರ್ಲಿಲ್ಲ. ಘಾಟಲ್ಲಿ ಬ್ಲಾಕ್ ಆಯ್ತಾ, ಮರ ಬಿದ್ರೆ ಮಾತ್ರ ನಾವು ಹೆಚ್ಚಾಗಿ ಘಾಟಲ್ಲಿ ನಿಂತಿದ್ವಿ. ಅದು ಮೂವ್ಮೆಂಟ್ ನೋಡ್ತಿತ್ತು ಸರ್. ಒಂದು ಮರ ಕೆಳಗೆ ಬುಡ ಸಮೇತ, ಮಣ್ಣು ಸಮೇತ ಬಿದ್ದಿದೆ ಅಂದ್ರೆ ನಾವು ಅಲ್ಲಿ ನಿಲ್ಸ್ತಿರ್ಲಿಲ್ಲ. ಅದ್ರ ಪಕ್ಕದ್ದು ಮಣ್ಣು ಮೆದುವಾಗಿ ನೀರು ಹೋದ್ರೆ ಧಾರಾಕಾರ ಮಳೆ, ಅದು ಮತ್ತೊಂದು ಮರನು ಬರ್ಬೋದು ಅಂತೇಳಿ ನಾವು ಆದಷ್ಟು ನೋಡಿ ಕಂಡಕ್ಟರ್ ಹಿಂದೆ ನೋಡ್ತಿದ್ರು. ನಮ್ಮ ಕೈಲಾದಷ್ಟು ತಗೊಂಡೋಗಿ ಒಳ್ಳೆ ಜಾಗದಲ್ಲಿ ನಿಲ್ಸಿ ಇದು ಮಾಡ್ತಿತ್ತು.
ಅದನ್ನೊಂದು ಕಡಿಲಿಕ್ಕಿಲ್ಲ, ಸೋಮೇಶ್ವರದವ್ರು ಬರ್ಬೇಕು, ಇಲ್ಲ ಆಗುಂಬೆರು ಬರ್ಬೇಕು, ಇಲ್ಲದಿದ್ರೆ ಬಸ್ಸಿನವರೇ ಏನಾದ್ರು ಇತ್ಯಾದಿ ಮಾಡ್ಬೇಕು ಅಂತ ಪರಿಸ್ಥಿತಿ ಇತ್ತು. ಆ ಮಳೆಯಲ್ಲಿ ಯಾರು ಬರ್ತಿರ್ಲಿಲ್ಲ. ಈಗ ಬಿಡಿ ಸರ್, ಮಿಷನ್ ಬಂದ ಟ್ರರ್ ಅಂತ ಕಟ್ ಮಾಡಿದ್ರು, ವೆಹಿಕಲ್ ಅಲ್ಲಿ ಬಂದ್ರು, ವೆಹಿಕಲ್ ಕಟ್ ಮಾಡಿದ್ರು, ಹಾಕಿದ್ರು, ಹೋದ್ರು. ಅವಾಗ ಆ ತರ ಇರಲಿಲ್ಲ. ಎಷ್ಟೋ ಸರಿ 9ನೇ ಸುತ್ತಲ್ಲಿ ಬಂದಾದಾಗ ನಾವು ವಾಪಸ್ ಬಂದೇವೆ. ಅದು ಒಂದ್ 2 ಮರ ಮತ್ತೆ ಮಣ್ಣು ದರಿತಾ ಇತ್ತು. ಈಗ ಒಂದ್ 2-3 ಸರಿ, ಈಗ ಒಂದು ಕಳೆದ ವರ್ಷನ ನಿಮ್ಗೆ ಪೇಪರ್ಲೆಲ್ಲ ಬಂದಿತ್ತು ನೋಡಿ, ಘಾಟಿಯಲ್ಲಿ ಮಣ್ಣು ಕುಸ್ತ ರಸ್ತೆ ಮೇಲೆ ಬಿದ್ದಿದ್ದು, ಅದೇ ಜಾಗ ಏನಲ್ಲ, ಅದು ರೋಡ್ ರೋಲರ್ ಕುಕ್ಕಿ ಉಂಟಲ್ಲ ಸರ್, ರೋಡ್ ಅಗಲ ಮಾಡಿ ಅದು ಬಿರುಕು ಬಂದು ನೀರ್ ಅದ್ರೊಳಗಡೆ ಹೋಗಿ ಬೀಳುದಂತ ನಾನು ಹೇಳ್ತೇನೆ. ನಿಮ್ ಪ್ರಕಾರ? ಹೌದು, ನನ್ನ ಪ್ರಕಾರ. ಓಕೆ. ಹಾಗಾದ್ರೆ ಮುಂಚೆ ಎಲ್ಲ ತುಂಬಾ ಕಡಿಮೆ ಇತ್ತು ಗಾಡಿ, ಇವಾಗ ತುಂಬಾ ಕಡಿಮೆ ಇತ್ತು. ಈಗ ಬಿಡಿ ಸರ್, ಇರುವೆ ತರ ಬರ್ತಾರೆ, ಮತ್ತೆ ಮೇಲಿಂದ ಬರ್ತಾರೆ ಹೊರ ಊರಿನ ಕಾರ್ಗಳು, ಅವರಿಗೆ ಘಾಟಿ ಅನುಭವ ಇರುದಿಲ್ಲ, ಯಾವ ಗೇರಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಸೊಯ್ಯ ಗಾಡಿ ನೋಡಿ ಬ್ರೇಕ್ ಆಗಿ ಕೊಯ್ಯಂತ ಅಡ್ಡ ತಿರುಗಿ ಬಿಡ್ತದೆ. ಯಾಕೆ ಗೊತ್ತಾ, ಈಗ ಈ ಗಾಡಿ ಮಳೆ ಹಿಡಿಯುವಾಗಂತೂ ವೆರಿ ಡೇಂಜರ್ ಸರ್ ಅದು. ಯಾಕಂದ್ರೆ ರಸ್ತೆ ಈ ಡಾಂಬರ್, ಈ ಗ್ರೀಸು, ಆಯಿಲ್ ಬಿದ್ದು ಜಾರ್ತದೆ. ಈಗ ಅನುಭವ ಇದ್ದವರು ಅದನ್ನು ಇಲ್ಲಿಯೇ ತಯಾರಾಗಿ ಹೋಗ್ತಾನೆ. ಹೊರ ಊರಿನವರಿಂದನೇ ಕೆಲವೊಂದು ಅಪಘಾತ ಆಗುದು. ನಾವು ಆದಷ್ಟು ಕೇರ್ಫುಲ್ ಅಲ್ಲಿ ಇರ್ಬೇಕು. ಹೌದು, ಖಂಡಿತ. ಈಗ ಇಂಥ ಸುತ್ತ ಬಂತಂತ ಹೇಳಿದ್ರೆ ಅಲ್ಲಿ ಎಲ್ಲರಿಗಿಂತ ಫಸ್ಟ್ ನಾವು ಜಾಗೃತಿ ಆಗ್ಬೇಕು. ಅವರು ಬರ್ತಾರೆ ಅನ್ನೋದಲ್ಲ, ನಾವು ಫಸ್ಟ್ ತಯಾರಾಗಿದ್ರೆ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತೆ ಒಂದು ದೊಡ್ಡ ಗಾಡಿಯವರಿಗೆ ನಾವು ಸೈಡ್ ಕೊಡ್ಬೇಕು, ನಾವು ಸಣ್ಣ ಗಾಡಿಯಲ್ಲಿದ್ರೆ. ಈಗ 4 ವೀಲರ್ ಕಾರ್ನವರೆಲ್ಲ ಈ ಬಸ್ ಲಾರಿ ಎಲ್ಲ ಹತ್ತುತ್ತಿರ್ಬೇಕಾದ್ರೆ ನಾವು ಆದಷ್ಟು ಅವರಿಗೆ ದಾರಿ ಮಾಡಿ. ಹೌದು, ಕೆಳಗಿಂದ ಹೋಗುವ ಯಾವ ವೆಹಿಕಲ್ ಆಗ್ಲಿ, ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ, ಆ ಕೆಳಗಿಂದ ಹೋಗ್ತಾರಲ್ಲ ಅವರಿಗೆ ಮೇಲಿಂದ ಕೆಳ ಬರೋರು ದಾರಿ ಮಾಡಿ ಕೊಡ್ಬೇಕು. ಅವರಿಗೆ ಹತ್ತುವವರಿಗೆ ಮೊದಲ ಆದ್ಯತೆ. ಹೌದು, ಯಾಕೆಂತ ಹೇಳಿದ್ರೆ ಹೆಚ್ಚೊತ್ತು ನಿಲ್ಸ್ಕೊಂಡ್ರೆ ಕೂಡ್ಲೆ ಹೀಟ್ ಆಗಿ ಗಾಡಿ ಬಾಯ್ಲಾಗ್ತದೆ. ಮತ್ತೆ ಬೇರೆ ಪ್ರಾಬ್ಲಮ್ ಅಲ್ಲ, ಎಲ್ಲದೂ ಹೊಸ ಗಾಡಿ ಇರೋದಿಲ್ಲ, ಎಲ್ಲದೂ ಹಳೇದೀಗ ಟ್ಯಾಪೆ ಹಾಕಿದ ಗಾಡಿ ಇರ್ತದೆ. ಆಯ್ತಾ, ಅದಕ್ಕೆ ಆದಷ್ಟು ಅದು. ಮತ್ತೆ ನಾವು ಹೆಚ್ಚೊತ್ತು ನಿಂತ್ರೆ ಉಂಟಲ್ಲ ನಮ್ ಗಾಡಿಯಲ್ಲಿ ಒಂದು ರೀತಿ ಎಲ್ಲದೂ ಅಲ್ಲೋಲ ಕಲ್ಲೋಲ ಆಗ್ತದೆ. ಮತ್ತೆ ಕ್ಲಚ್ ಎಲ್ಲ ಹೋಗ್ತದೆ, ಸ್ಮೆಲ್ ಎಲ್ಲ ಬಟ್ಟೆ ಸ್ಮೆಲ್ ಬರ್ತದೆ. ಗಾಡಿ ಸೆಕ್ಷನ್ ಅಲ್ಲಿ ಸ್ಮೆಲ್ ಎಲ್ಲ ಬರ್ತದೆ, ಅದು ಕ್ಲಚ್ ಇದೆ. ಹೌದು, ಈ ಲೋಡ್ ನೋಡಿ ಸಡನ್ ಈ ಕಾರು ಈ ಊರಲ್ಲೆಲ್ಲ ಗಾಡಿ ತೆಗೆದಂಗಿಲ್ಲ, ಆಫ್ ಕ್ಲಚ್ ಮಾಡಿ ಗಾಡಿ ತೆಗಿಬೇಕು. ತೆಗಿದಿದ್ರೆ ಗಾಡಿಯಿಂದ ಹೋಗ್ತದೆ. ಆಫ್ ಕ್ಲಚ್ ಮಾಡಿ ಇದಾದಾಗನೇ ಎಷ್ಟು ಸ್ಮೆಲ್ ಬರೋದು, ಗಾಡಿ ಸೊನ್ನೆ ಅಂತ ಹೇಳಿ ತಿಕ್ಕಿ ಮೇಲೆ ಹೇಳುದು ಅಲ್ವಾ. ಸರ್, ಅಪ್ಸೆಟ್ ಆದದೆಲ್ಲ ಉಂಟಾ? ಅಪ್ಸೆಟ್ ಅಂತ ಹೇಳಿದ್ರೆ ಬಿದ್ದೋದೆಲ್ಲ ನಿಮ್ಗೆ ಗೊತ್ತಾ? ಅಲ್ಲಿ ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿ ನನ್ನ ಅನುಭವದಲ್ಲಿ ಮಂಗಳೂರು ಶೃಂಗೇರಿ, ಆಗ ನಾನು ಹೇಳಿದ್ನಲ್ಲ, ಅದು ಸಾಧಾರಣ 96-97ನೇ ಇಸ್ವಿಯಲ್ಲಿ ಇದ್ರು. ಅವ್ರು ಆ ದಿನ ಶೃಂಗೇರಿ ಹೋಗಿ ಇಳಿದು ಅಲ್ಲಿ ಒಂದು ಹೆಸರು ಗೊತ್ತಿಲ್ಲ, ಅವನಿಗೆ ಹಚ್ಚಿ ಕಳ್ಸಿದ್ರು. ಮೇಲ್ಗಡೆ ಸನ್ಸೆಟ್ ಪ್ಲಾಟ್ಫಾರ್ಮ್ ಸುತ್ತಿಂದ ಕರೆಕ್ಟ್ ಬಂದು ಅವರೆಲ್ಲ ಕಾರು ಟಿ ಅಂತ ಎಣಿಸಿದ್ರು ಸರ್. ಅದೇ ಸ್ಪೀಡಲ್ಲಿ ಕಟ್ ಮಾಡಿಬಿಟ್ಟ. ಗಾಡಿ ಮೇಲಿಂದ ಬಂದಿದ್ದು 14ರಿಂದ 12ನೇ ಸುತ್ತಿ ಬಂತು. ಅದು ನೋಡಿ ಪ್ರಯಾಣಿಕರು, ಇದು ಯಾರೂ ಸಹ ಇಲ್ಲ, ಕೈ ಕಾಲು ತುಂಡಾಗಿದೆ. ಕೆಳಗೆ ಜಾರುವಾಗ ಮೇನ್ ಎಕ್ಸೆಲ್ ಬೇರೆ ಆಗಿಬಿಡ್ತು. ಮೇನ್ ಎಕ್ಸೆಲ್ ಯೂಕ್ಲಾಂಪ್ ಕಟ್ ಆಗಿ ಮೇನ್ ಎಕ್ಸೆಲ್ 2 ಫ್ರಂಟಿನ ಚಕ್ರ ಬೇರೆ ಆಯ್ತು. ಅದು ಈ ಗದ್ದೆ ಹೂಡ್ತಾರ ನೋಡಿ, ಅದು ಈ ತರ ಹೂಡಿ ಬಂದು ತಲೆ ಅಡಿಯಾಗಿ ಬಂದು ಕುತ್ಕೊಂಡ್ಬಿಡ್ತಾರೆ ರಸ್ತೆಗೆ. ಯಾರು ನೋಡಿದ್ರೆ ಎಷ್ಟು ಜನ ಸತ್ತಿರ್ಬೋದು ಅಂತ. ಇದು ಯಾರೇ ನೀವು ಬೇಕಾದ್ರೂ ಕೇಳಿ, ಆಗಂಬೆ ಇದ್ರೊಳಗೆ ಫೈಲ್ ತೆಗೆದ್ರು ಸಿಗ್ತದೆ. ಅವನಿಗೂ ಸಹ ಏನು ಹೆಚ್ಚಿಲ್ಲ, ಅವ ಎಂತ ಮಾಡಿದ, ದೊಡ್ಡ ಬಾನಟ್ ಗಾಡಿ ಅಲ್ಲ, ಅವ ಒಂಚೂರು ಹೀಗೆ ಕಾಲ್ ಕೊಟ್ಟು ಬಾನಟ್ ಹತ್ರಕ್ಕೆ ಬಂದಿದ್ದ, ಅವನಿಗೆ ಏನಾಗಿಲ್ಲ, ಒಂಚೂರು ಎಲ್ಲರ ಗಾಯ ಆಗಿರ್ಬೋದು, ಯಾವ ಪ್ರಾಣ ಹಾನಿಯೂ ಆಗಿಲ್ಲ. ನನಗೆ ಗೊತ್ತಿದ್ದಾಗೆ ಆಗಂಬೆಗಟ್ಟಿಲಿ ಕೆಲವೊಂದು ಕಾರ್ಗಳು ಇತ್ಯಾದಿ ಆಗಿದೆ. ಒಂದು 15 ವರ್ಷ ಹಿಂದೆ ಪರ್ಕಳದ ಒಂದು ರಂಜಿತ್ ಕಟ್ಟೆ ಅವ್ರ ಮನೆ ಹೋಗಿ ಬಂದವರು, ದೀಪಾವಳಿ ಅಮಾವಾಸ್ಯೆ ಮೊದಲ ದಿನ, ನಾಳೆ ಅಮಾವಾಸ್ಯೆ ಅಂದ್ರೆ ಇವತ್ತು, ಆ ಕಡೆ ಬಂದಿದ್ ನೋಡಿ. ಮಾರುತಿ ಅಲ್ಲ, ಇನ್ನೊಂದು ಇತ್ಯಾವ್ದು ಸರ್ ಕಾರ್ ಹೇಳಿ? ಅಲ್ಲ, ಇನ್ನೊಂದು 800ಕ್ಕಿಂತ ಒಂಚೂರು ಆಗಲದ್ದು ಉದ್ದದ್ದಿತ್ತು ಒಂದು ಕಾರ್, ಹೇಳ್ತೇನೆ. ಅದು ಅವರ ಇದು ಎಂತ ಯಾವ ತರ ಬಂದ್ರೋ ಏನೋ ಗೊತ್ತಿಲ್ಲ. ಅಲ್ಲಿ ಬಂದು ಇದೇ ಈಗ ಸ್ಟ್ರೈಟ್ ಕೆಳಗಡೆ ಹೋಯ್ತು. ಸ್ಟ್ರೈಟ್ ಹೋಗುವಾಗ ಅವರು ಬಾವ ಇದ್ರು, ಅವ್ರ ಮಗ ಇದ್ರು, ಅವರಿಬ್ರು ಎಂತ ಗೊತ್ತಾ, ಬಾಗಿಲು ತಳ್ಳಿ ಅವರಿಬ್ರು ಹೋಗುವಾಗ ಸ್ಪೀಡ್ ಹೋಗುದಿಲ್ಲ, ಅಲ್ಲಿ ಗಿಡ ಗಂಟೆ ಎಲ್ಲ ಸಿಗ್ತದೆ. ಅವರು ಹಾರಿ ಆ ಹುಡುಗನ ಹೇಳ್ಕೊಂಡ್ರು. ಗಾಡಿ ಹೋಗಿ ಬಂದು ಕೆಳಗಡೆ 4ನೇ ಸುತ್ತ ಹತ್ರ ಸಿಕ್ಕಾಕಂತ ಅವರು ಅಲ್ಲೇ ತೀರಿದ್ರು. ಅವರು ಯಾರು ಹೆಚ್ಚು ಒಂದು ಹಳೇ ಸ್ಟೋರಿ ಅಲ್ಲ ಇದು. ಅವ್ರ ಹೆಂಡತಿ ರಾತ್ರಿ ಕಾರ್ ಎಲ್ಲಿದೆ ಅಂತ ಕಂಡಿಡಿಯೋರು ಯಾರು, ಕೊನೆಗೆ ತೀರ್ಥಹಳ್ಳಿ KEB ಅವರು ಉಂಟಲ್ಲ, ಅವರು ಹಗ್ಗ ತಂದು ಆ ಕಾರ್ ಹೋದ ಜಾಡಲ್ಲಿ ಇಳಿದು ನೋಡುವಾಗ ಹೆಂಗಸು ಉಸಿರಿತ್ತಂತೆ. ಆದ್ರೆ ಅಲ್ಲಿಂದ ಮೇಲ್ ತರೋದು ಕಷ್ಟ, ಅವ್ರು ಮೇಲ್ ತಂದು ಇಲ್ಲಿ ತಂದು ತೀರ್ಥಹಳ್ಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ತೀರಿದ್ರು.
ಅದೊಂದು ನನಗೆ ಗೊತ್ತಿದ್ದಾಗೆ ಆಗುಂಬೆಲೆ ಘಾಟಿಯಲ್ಲಿ ಆದ ದುರಂತ ಅಲ್ವಾ? ಸಾವು. Okay. ಅಲ್ಲಿ ಸೋಮೇಶ್ವರ ಮಹಾಗಣಪತಿ, ಘಾಟಿ ಭೂತರಾಜ, ಮೇಲೆ ಗೇಟ್ ದಾಟುವಾಗ ಚೌಡೇಶ್ವರಿ. Okay. ಒಂದು ಸಂಕಲ್ಪ ಮಾಡಿ ಹೊರಡಿ, ಯಾವ ನಿಮ್ಗೆ ಎಂಥದೂ ಇದಿಲ್ಲ. ಓ, ಆಮೇಲೆ ಇನ್ನೊಂದು 9ನೇ ಸುತ್ತಲ್ಲಿ ಭದ್ರಾವತಿಯಿಂದ ದುಬೈಯಿಂದ ಬಂದ ಸಾಹೇಬರು ಕ್ಯಾಂಟರ್ ಅಲ್ಲಿ ಸಿಮೆಂಟ್ ಇಟ್ಕೊಂಡು ಬರ್ತಾ ಇದ್ದಿದ್ದು. Okay. ಆ 9ನೇ ಸುತ್ತಲ್ಲಿ ಭಾವನೆಂಟ ಕಾಮಿಡಿ ಮಾಡ್ತಾ ತಮಾಷೆ ಮಾಡ್ತಾ ಅಲ್ಲೆಲ್ಲೋ ಇದು ಮಾಡಿದ್ರು ಅಂತೇಳಿ ಆಮೇಲೆ ಹೇಳ್ತಾರೆ, ನಮ್ಗದ್ ನೋಡ್ಲಿಲ್ಲ. ಅದು ಮಾತ್ರ ಕಟ್ಟೆ ಹೊಡೆದ ಕೆಳಗಡೆ ಹೋಗಿ ಅದು ಅವರಿಬ್ರು ತೀರಿದ್ರು. Okay. ಇದೊಂದು 10 ವರ್ಷ ಆಗಿರ್ಬೋದು. 10 ವರ್ಷ ಹೌದು, 9ನೇ ಸುತ್ತಲ್ಲಿ. ಇದು ಎರಡೇ. ಎರಡೇ. ಮತ್ತೆ ಬೇರೆ ಗಾಡಿ ಅಲ್ಲಿ ತಾಗ್ಬೋದು, ಇಲ್ಲಿ ತಾಗ್ಬೋದು, ಏನಾಗುದಿಲ್ಲ. ಇತ್ಯಾದಿ ಏನಿಲ್ಲ. ಅನ್ನಪೂರ್ಣ ಅಂತೇಳಿ ಶಿವಮೊಗ್ಗದಿಂದ 4ವರೆಗೆ ಒಂದು ಗಾಡಿ ಬಿಡ್ತಿತ್ತು, Okay. ಮಂಗಳೂರು. ಹ. ಅದಕ್ಕೆ ಇವನು ಯಾರಂತ ಹೇಳಿದ್ರೆ ರಘು ಅಂತೇಳಿ ಮಾಳೂರು, ಅವರೆಲ್ಲ ನಮ್ ಗುರುಗಳು. ಹ. ಅವರು ಡ್ರೈವ್ ಮಾಡ್ಕೊಂಡ್ ಬಂದ 9ನೇ ಸುತ್ತ ಬಂದು 8ನೇ ಸುತ್ತ ಕೆಳಗೆ ಬರುವಾಗ ಬ್ರೇಕ್ ಫೇಲ್ ಆಯ್ತು. ಓಹ್. ಬ್ರೇಕ್ ಫೇಲ್ ಆದ್ರೆ ಈ ಮೇಲಿಂದ ತೋಡಿನ ನೀರೆಲ್ಲ ಒಂದು ಕಾಲುವೆ ರೀತಿಯಲ್ಲಿ ಬರ್ತದೆ. ಹ. ನಮಗ್ ಗೊತ್ತಿದ್ದ ಜಾಗ ಅಲ್ಲ ಇವನಿಗೆ. Okay. ಸಡನ್ ಹೊಡೆದು ಹಾಕಿಬಿಟ್ಟ ಅದಕ್ಕೆ. ಹೊಂಡಕ್ಕೆ ಹಾಕಿ. ಹೊಂಡಕ್ಕೆ ಹಾಕಿಬಿಟ್ರು. ಯಾರಿಗೆ ಏನಾಗಿಲ್ಲ, ಕೆಲವರು ಸಣ್ಣ ಪುಟ್ಟ ಗಾಯ ಆಗ್ತದೆ, ಅದು ಇದಾಯ್ತು. ಬಸ್ ಎದುರುಗಡೆ ನೆಕ್ಕೆ ಆಯ್ತು, ಇತ್ಯಾದಿ ಆಯ್ತು. ಅಂತ ಒಂದು ಇದು ಸಹ ಅದೇನಾದ್ರೂ ಬಲಬದಿ ಬಿಟ್ಟಿದ್ರೆ ಬಸ್ ಎಲ್ಲಿದೆ ಅಂತ ಹುಡುಕ್ಲಿಕ್ಕೂ ಆಗ್ತಿರಲ್ಲ ಅಲ್ವಾ? ಹಾಗಾದ್ರೆ ಒಂದು ನಮ್ಮ ಕರ್ನಾಟಕದ ಒಂದು ಟಫೆಸ್ಟ್ ರೋಡ್ ಹೇಳ್ಬೋದು. ಕರ್ನಾಟಕ ಖಂಡಿತ. ಅಲ್ಲ, ಇಡೀ ಇಂಡಿಯಾದಲ್ಲೇ ಹೇಳ್ಬೋದು. ಎಲ್ಲರೂ ಪ್ರತಿ ಇತ್ತು. ನಮ್ದೆಲ್ಲ ಟೈಮ್ ಸರಿ ಇಲ್ಲ. ನಾನು ಮಂಗಳೂರಿಗೆ KSRTC JM 96ನೇ ಇಸ್ವಿಯಲ್ಲಿ ಇದು ಹಾಕಿದ್ದೆ, KSRTC ಅಪ್ಲಿಕೇಶನ್. ಹ. ಅದು ಬಂತು, ಟ್ರಯಲ್ ಕೊಟ್ಟೆ. ಹ. ಹಾಸನ DM ರಾಮೇಗೌಡರು ಅಂತೇಳಿ Okay. ಅವರು ನೋಡಿದಾದ್ಮೇಲೆ ಅವರು ಅಷ್ಟೇ ಒಂದು ಒಂದು ಅಪ್ಪಲ್ಲಿ ನಿಲ್ಸಿ ಗಾಡಿ ತೆಗಿ ಅಂತ ಹೇಳಿದ್ರು. ಅವೆಲ್ಲ ಟ್ರಯಲ್ ಕೊಡುವ ಗಾಡಿ ಅಚ್ಚುಕಟ್ಟು ಇಡುದಿಲ್ಲ, ಹ. ಅಚ್ಚುಕಟ್ಟು ಇಡುದಿಲ್ಲ. ಹ. ಕ್ಲಚ್ಚು ಫ್ರೀ, ಬ್ರೇಕು ಕಡಿಮೆ, Okay. ಲಿವರ್ ತುಂಬಾ ಈ ಪ್ಲೇ ಇರುವಂತದ್ದು. Free, ಹೌದು. ಇದು ನಾನ್ ಚಂದ ಮಾಡಿದೆ, ಕರೆಕ್ಟ್ ಮೇಲೆ ಹಚ್ಚಿದೆ, ವಾಪಸ್ಸಿಂದ ತಂದು ನಿಲ್ಸಿದೆ ಅಷ್ಟೇ. ಅವ್ರು ಇಲ್ಲಿ ಕೂತು ಅದೆಲ್ಲರೂ ಇರ್ತಾರೆ ಇಲ್ಲಿ, ನಮ್ಗೆ ನಂಬರ್ ಇರ್ತದೆ ಒಬ್ಬೊಬ್ರಿಗೆ. ಅವರು ಆಮೇಲೆ ಹೀಗೀಗ ಅಂತ ಹೇಳಿದ್ರು, ಎಲ್ಲಿ ಕೆಲಸ ಮಾಡ್ತೀಯಪ್ಪ ಅಂದ್ರೆ, ನಾನ್ ಗಜನ ಕಂಪ್ನಿ ಸರ್ ಅಂತ. ಖಂಡಿತ ನಿಂಗೆ GM ಬರ್ತದೆ ಅಂತ ಹೇಳಿದ್ರು. Oh. ಅದು GM ಬಂತು. ನಮ್ದೆಲ್ಲ ಗವರ್ಮೆಂಟ್ ಅನ್ನ ತಿನ್ನೋ ಋಣ ಇಲ್ಲ. ನಾಳೆ GM ಸೆಲೆಕ್ಷನ್ ಹೋಗ್ಬೇಕು. ಇವತ್ತು ನಾನು ಶಿವಮೊಗ್ಗದಲ್ಲಿ ಹೋಗಿ 10ವರೆ ಗಾಡಿ ಇಡ್ಬೇಕು. Okay. ಅಲ್ಲಿ ಮೇಘರಳ್ಳಿ KB ಆಫೀಸಿಗೆ ಬರೋ ಒಂದು ಜನ ಪ್ರಾಯದವರು, ಆಗ ಜೋರು ಮಳೆಯಲ್ಲಿ ಈ ರೈನ್ ಕೋಟ್ ಹಾಕೊಂಡು ಸೀದಾ ಬಂದಿದ್ದೆ, ಅದಕ್ಕೊಂದು ಟೊಪ್ಪಿ ಹಾಕೊಂಡಿದ್ರು ಅದ್ರದ್ದೇ. ಅವ್ರು ನನ್ನ ಗಾಡಿಯನ್ನು ನೋಡಿಲ್ಲ, ನಿಲ್ಸಿದ ಗಾಡಿ ಬಂದು ಪಟ್ ಅಂತ ಹೊಡೆದ್ರು. ಪಟ್ ಅಂದ್ರೆ ಗಾಡಿ ಡ್ಯಾಮೇಜ್ ಆಗಿಲ್ಲ, ಅವ್ರಿಗೇನಾಗಿಲ್ಲ. ಅವ್ರು ಹೊಡೆದ ಫೋರ್ಸಿಗೆ ಆ ಇಂಡಿಕೇಟರ್, ಅವಾಗ ಇಲ್ಲಿ ರೈಟ್ ಸೈಡ್ಗೆ ಇಂಡಿಕೇಟರ್ ಎಲ್ಲಿ ಗೊತ್ತಾ, ಸೇಫ್ ಅಲ್ಲೇ ಬರ್ತಿತ್ತು ಸರ್, ಹೌದು, ಗೊತ್ತು. ಸೈಡ್ ಇಷ್ಟೇ ಸಣ್ಣ indicator. ಹೌದು, ಗೊತ್ತು. ಅದಕ್ಕೆ ಸ್ಟ್ರಾಂಗ್ ಇಂಡಿಕೇಟರ್. ಹ. ಅದು ಹೊಡೆದು ಇಲ್ಲಿ ಒಂದು ಚಾಕು ತರ ಹೊಕ್ಕಿಬಿಡ್ತು. ಹ. ಅದು ರಕ್ತ ತುಂಬ ಬಂತು. ನಾವೆಲ್ಲ ಪರಿಪರಿಯಾಗಿ ಬೇಡ್ಕೊಂಡು, ಆಸ್ಪತ್ರೆ ಚಾರ್ಜ್ ಕೊಡ್ತೇನೆ ಹಾಗೆ ಅಂತ. ಬೇಡ, ನಾ ಗವರ್ಮೆಂಟ್ ಸರ್ವೆಂಟ್, ನಂಗೆ ಅದು ಸಿಗ್ತದೆ ಇದು ಸಿಗ್ತದೆ ಅಂತ ಹೇಳಿದ್ರೆ ಅದು ಕೇಸ್ ಆಯ್ತು ಸರ್. ಆವಾಗ ಗಜನ ಕಂಪನಿಯೂ ಒಂಥರ ಗವರ್ಮೆಂಟ್ ಇದ್ದಾಗೆ, ಅದು ಗವರ್ಮೆಂಟ್ ಇದ್ದಾಗೆ. ನಾನು ತೂಕ ಮಾಡಿ ಮಾಡಿ ಎಂತದ್ದು ಇಷ್ಟು ವರ್ಷ ಮಾಡ್ತೀನಲ್ಲ, ದೇವ್ರು ಎಲ್ಲಿ ಅನ್ನ ಕೊಡ್ತಾನೆ ಅಂತೇಳಿ ನಾನು JM ಸೆಲೆಕ್ಷನ್ ಹೋಗಿಲ್ಲ. ಅಲ್ಲಿ ಕೇಳಿದ್ರಂತೆ ಅವರು, ಇಂಥ ಹೆಸರಿನವ್ರು ಬರ್ಲಿಲ್ವಾ ಅಂತ. ಇಲ್ಲ ಸರ್ ಬರ್ಲಿಲ್ಲ ಅಂದ್ರೆ. ನಾನು ಮರುದಿನ ಹೋಗಿದ್ರು ಸಿಕ್ತಿತ್ತು. ವೆಂಕಟೇಶ್ ಜಾವಗಟ್ಟಿ ಅಂತೇಳಿ ಅವ ಹೋಗ್ಯಾನೆ, ನನ್ಗದ್ ಗೊತ್ತಿಲ್ಲ. ಅಲ್ಲಿ ಹೋದಾಗ ನಿನ್ನೆ ಯಾಕೆ ಬರಲ್ಲ ಅಂದ್ರೆ, ಸರ್ ಹೀಗೆ ಬಸ್ ತಪ್ಪಿತ್ತು ಹಾಗೆ. ಸರಿ ದುಡ್ಡು ಚಾರ್ಜ್ ತಗೊಂಡ್ರಂತೆ, ನನ್ನನ್ನು ಕೇಳಿದ್ರಂತೆ. ನನ್ಗೆ ಅವಾಗ ಲೆಕ್ಕ ಹಾಕಿದೆ, ನಂಗೆ ಇಲ್ಲೇ ಬರದದ್ದು ಅನ್ನೋದ್ರೋಣ ಅಂತೇಳಿ ಅಲ್ವಾ? ಹಾ. ಇದೊಂದು ನಿಮ್ದು ನಿಜವಾಗ್ಲು ನಿಜ. ಆಮೇಲೆ ನಾನು ಎಲ್ಲಿ ಎಷ್ಟು ಬಂದ್ರು ನಾನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿಲ್ಲ. ಓಕೆ, ಹಾಗೆ. ಎಸ್ ಸರ್, ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತನಾಡಿ. ನಮ್ಮ ಆಗುಂಬೆ ಬಗ್ಗೆ, ಹಾಗೆ ನಿಮ್ಮ ಒಂದು ಇಷ್ಟು ಚಾಲನಾ ವೃತ್ತಿಯ ಬಗ್ಗೆ ನಮ್ಮೊಂದಿಗೆ ಸಬ್ಸ್ಕ್ರೈಬರ್ನೊಂದಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರಿ. ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಸರ್ ನೀವು? ನಾನು ಇತ್ತೀಚೆಗೆ ನೋಡ್ಲಿಕ್ಕೆ ಶುರು ಮಾಡಿದ್ದೆ. ಹೌದಾ? ನಾನಲ್ಲಿ ನನ್ನ ಮಗ ತೋರಿಸ್ತಾ ಇರ್ತಾರೆ. ಓಕೆ, ನೋಡ್ತೀರಾ? ಮಗನವರೆಲ್ಲ ನೋಡ್ತಾರೆ. ಹೌದೌದು. ಓಕೆ, ಏನ್ ಹೇಳ್ತೀರಾ ಸರ್ ನಮ್ಮ ಚಾನಲ್ಗೆ ಒಂದು? ನಾನು ಖುಷಿ ಪಡ್ತೇನೆ. ಯಾಕೆ ಗೊತ್ತಾ, ಗೊತ್ತಿಲ್ಲದೆ ಇರುವ ವಿಷಯ ಗೊತ್ತಾಗ್ಬೇಕು. ಕೆಲವರು ಅಂತಕ್ಕಂತೆ ಓಪೋ ಹೇಳ್ತಾರೆ. ಎಸ್ ಸರ್, ನಮ್ಮ ಚಾನಲ್ ಅನ್ನು ಹಾಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸರ್. ಖಂಡಿತ ನಿಮ್ಗೆ ಸಹ ಧನ್ಯವಾದಗಳು. ಒಬ್ಬ ಮನುಷ್ಯನ ಪರಿಚಯ ಮಾಡ್ಲಿಕ್ಕೆ ಇಷ್ಟು ಶ್ರಮ ಪಡ್ತಿರಲ್ಲ, ನಮ್ಗಿದೆ ಅಭಿಮಾನ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ಮದೆಲ್ಲರ ನಮ್ದು ಆಶೀರ್ವಾದ ಹೀಗೆ ಇರ್ಲಿ. ಆಗ್ಲಿ ಸರ್, ಖಂಡಿತ. ಥ್ಯಾಂಕ್ ಯು. ಓಕೆ, ನಮಸ್ತೆ.